ಎಲ್ರಿಗೂ ನಮಸ್ಕಾರ. ಹಾಗೇನೆ ಶುಭೋದಯ. ಇಂದು ಬಿಗ್ ಡೇ. ಯಾಕಂದರೆ RCB ವುಮೆನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಫೈನಲ್ ನಡೀತಾ ಇದೆ. ನಾನಂತೂ ಈ ಮ್ಯಾಚ್ಗೆ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಈ ಮ್ಯಾಚ್ನ ಪ್ರಿವ್ಯೂವನ್ನು ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. IPL ಕುರಿತಾದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿದ್ದೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಡಿ. ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಹೋದ ಮ್ಯಾಚ್ ಸಖತ್ತಾಗಿ ಗೆಲುವು ಸಾಧಿಸಿದ ಬಳಿಕ ನಾವು ಫೈನಲ್ ಪ್ರವೇಶ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತೇನೇ ಇದೆ. ಇಂದು ಫೈನಲ್ ಫೈಟ್ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಮತ್ತು RCB ವುಮೆನ್ಸ್ ನಡುವೆ ನಡೀತಾ ಇದೆ. ಡೆಲ್ಲಿಯಲ್ಲೇ ನಡೀತಾ ಇದೆ ಪಂದ್ಯ. ಡೆಲ್ಲಿ ಹೋಮ್ ಸಪೋರ್ಟ್ ಆಗಿದ್ರೂ ಕೂಡ RCB ಫ್ಯಾನ್ಸೇ ತುಂಬ್ತಾರೆ ಖಂಡಿತವಾಗ್ಲೂ. RCB ಫ್ರ್ಯಾಂಚೈಸ್ 2016 ಬಳಿಕ ಫೈನಲನ್ನು ಪ್ರವೇಶ ಮಾಡಿದೆ. 2016ರಲ್ಲಿ RCB ಮೆನ್ಸ್ ತಂಡ ಫೈನಲ್ಗೆ ಹೋಗಿತ್ತು. ಇವಾಗ 2024ರಲ್ಲಿ RCB ವುಮೆನ್ಸ್ ತಂಡ ಫೈನಲ್ ಪ್ರವೇಶ ಮಾಡಿದೆ. 2016 ಬಳಿಕ ಫೈನಲ್ ಪ್ರವೇಶಿಸಿದಂತಾಗಿದೆ RCB ಫ್ರ್ಯಾಂಚೈಸ್. ನಮಗೆ ಬೇಕಿರೋದು ಕಪ್ ಅಷ್ಟೇ. ಕಪ್ ಗೆಲ್ಲಲಿ ಎಂದು ನಾವು ಇವತ್ತು ಆಶಿಸಬೇಕು. ಡೆಲ್ಲಿ ಚಾಲೆಂಜ್ ಅಷ್ಟೇನು ಸುಲಭದ್ದೇನಿಲ್ಲ. ಇದುವರೆಗೂ ನಾವು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದೇ ಇಲ್ಲ. ಇಂದು ಗೆದ್ದರೆ ಇತಿಹಾಸ ಸೃಷ್ಟಿಯಾಗೋದಂತೂ ಪಕ್ಕ. ಒಂದು ಡೆಲ್ಲಿ ವಿರುದ್ಧ ಮೊದಲ ಜಯ ಸಾಧಿಸಿದಾದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಮೊದಲ ಕಪ್ಪನ್ನು ಎತ್ತರಿದ್ದೇವೆ RCB ತಂಡವು. ಹಾಗಾಗಿ ಇಂದು ಗೆದ್ದರೆ ಇತಿಹಾಸ ಪಕ್ಕ. ನೋಡೋಣ ಏನು ಮಾಡ್ತಾರೆ RCB ವುಮೆನ್ಸ್ ತಂಡ ಅಂತ. ಪ್ಲೇಯಿಂಗ್ 11ನಲ್ಲಿ ಒಂದೆರಡು ಚೇಂಜಸ್ ಆಗೋ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಬಿಗ್ ಗೇಮ್ ಆಗಿರೋದ್ರಿಂದ ನನ್ನ ಪ್ರಕಾರ ಚೇಂಜ್ ಮಾಡ್ಬೋದು. ಹಾಗೆ ಒಂದೆರಡು ಚೇಂಜ್ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ನೋಡೋಣ. ಸೇಮ್ ಟೀಮ್ಗೂ ಹೋದರೂ ಹೋಗ್ಬೋದು. ಏನು ಮಾಡ್ತಾರೆ ಅಂತ ಮ್ಯಾಚ್ನಲ್ಲೇ ನೋಡಬೇಕಾಗಿದೆ. ನೋಡೋಣ. ಸೇಮ್ ಟೀಮ್ಗೂ ಹೋದರೂ ಹೋಗ್ಬೋದು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಇವತ್ತು ಯಾವ ಪಿಚ್ ಯೂಸ್ ಮಾಡ್ತಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ಆಗಿದೆ. ಡೆಲ್ಲಿಯಲ್ಲಿ ಒಂದೆರಡು ಪಿಚ್ ತುಂಬ ಬ್ಯಾಟಿಂಗ್ ಅನುಕೂಲ ಆಗಿದ್ದರೆ ಮೊನ್ನೆ ಎಲಿಮಿನೇಟ್ರಲ್ಲಿ ನೋಡಿದ ಪಿಚ್ ನೋಡ್ಬೋದು ನೀವು. 135 ಚೇಸ್ ಮಾಡೋದಕ್ಕೆ ಕಷ್ಟ ಆಗಿತ್ತು. ಅಷ್ಟೊಂದು ಬಾಲಿಂಗ್ ಫ್ರೆಂಡ್ಲಿ ವಿಕೆಟ್ ಅದು. ಹಾಗಾಗಿ ಇವತ್ತು ಫೈನಲ್ ಪಂದ್ಯಕ್ಕಾಗಿ ಯಾವ ಪಿಚ್ ಪ್ರಿಪೇರ್ ಮಾಡ್ತಾರೆ ಅಂತಾರೆ ನೋಡಬೇಕಾಗಿದೆ. ಒಟ್ಟಲ್ಲಿ ಹೇಳಬೇಕು ಅಂದರೆ ಡೆಲ್ಲಿ ವಿರುದ್ಧ ಗೆಲ್ಲೋದು ಅಷ್ಟೇನು ಸುಲಭವಿಲ್ಲ. ಗೆಲುವು ಸಾಧಿಸೋದು ಟಫ್ ಇದೆ. ಆದ್ರೂ ಕೂಡ ಗೆದ್ದು ತೋರಿಸಬೇಕಾಗಿದೆ. ನಮಗೆ RCB ಫ್ಯಾನ್ಸ್ಗೆ RCB ಕಪ್ ಗೆದ್ದರೆ ಅಷ್ಟೇ ಸಾಕು. ನೋಡೋಣ ಏನು ಮಾಡ್ತಾರೆ ಅಂತ. ಬೆಸ್ಟ್ ವಿಷಯವನ್ನು ತಿಳಿಸೋಣ. ಕಪ್ ಗೆದ್ಕೊಂಡು ಬರಲಿ ಅಂತ ನಾವು ಆಶಿಸೋಣ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.